ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಸಮಾಜ ಸೇವಕ ಹಾಗೂ ಶ್ರೀ ಹರಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಹರೀಶ್ ಕೆ ರೆಡ್ಡಿ ಅವರು ಮತ್ತೊಮ್ಮೆ ಸಮಾಜಮುಖಿ ಕಾರ್ಯದ ಮೂಲಕ ಗಮನ ಸೆಳೆದಿದ್ದಾರೆ. ಈ ಹಿಂದೆ ಗೋದಾನ ಸೇರಿದಂತೆ ಹಲವು ಜನಪರ ಕಾರ್ಯಕ್ರಮಗಳನ್ನು ನಡೆಸಿದ್ದ ಹರೀಶ್ ರೆಡ್ಡಿ ಇದೀಗ ಜೀವನದಲ್ಲಿ ನೊಂದಿದ್ದ ಬಡ ಯುವಕನಿಗೆ ಉಚಿತ ಆಟೋ ನೀಡಿ ನೆರವಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಮಂಜುನಾಥ್ ಎಂಬ ಯುವಕ ಆರ್ಥಿಕ ಸಂಕಷ್ಟದಿಂದ ಜೀವನ ನಡೆಸಲು ಪರದಾಡುತ್ತಿದ್ದ ಹಿನ್ನೆಲೆ ಅವರ ಜೀವನೋಪಾಯಕ್ಕೆ ನೆರವಾಗುವ ಉದ್ದೇಶದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಟೋವನ್ನು ಉಚಿತವಾಗಿ ನೀಡಲಾಯಿತು. ನಗರದ ಶ್ರೀ ಅಣ್ಣಮ್ಮದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಹರೀಶ್ ರೆಡ್ಡಿ ಆಟೋದ ಕೀಯನ್ನ ಮಂಜುನಾಥ್ಗೆ ಹಸ್ತಾಂತರಿಸಿ ಶುಭ ಹಾರೈಸಿದ್ರು. ಈಗ ಪ್ರತಿನಿತ್ಯ ನಾವು ಒಂದೊಂದು ಕೆಲಸ ಸಾಮಾನ್ಯವಾಗಿ ನಾವು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಅದೇ ರೀತಿ ಇವತ್ತು ನನ್ನ ಸ್ನೇಹಿತ, ನನ್ನ ಆತ್ಮೀಯ, ನನ್ನ ಸಹೋದರ ಸಮಾನರಾದಂತಹ ಮಂಜೂರ್ ಅವರಿಗೆ ನಾನು ಇವತ್ತು ಒಂದು ಆಟೋವನ್ನು ಕೊಡುವಂಥ ಕೆಲಸ ಮಾಡಿದ್ದೀನಿ. ಆ ತಾಯಿ ಅಣ್ಣಮ್ಮ ದೇವಿ ಅವ್ರ ಕುಟುಂಬದ ಮೇಲೆ ಸದಾ ಆಶೀರ್ವಾದ ಇಟ್ಟು ಅವ್ರ ಕುಟುಂಬ ಸಂಪೂರ್ಣವಾಗಿ ಅದರದಿಂದ ಜೀವನ ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಖುಷಿಯಿಂದ ಬೆಳಗಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಏನೋ ಆಟೋ ಸ್ವೀಕರಿಸಿದ ಮಂಜುನಾಥ್ ಈ ನೆರವಿನಿಂದ ತಮ್ಮ ಕುಟುಂಬದ ಜೀವನ ನಿರ್ವಹಣೆಗೆ ಆಧಾರ ಸಿಕ್ಕಂತಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ರು. ಸಮಾಜದಲ್ಲಿ ಸಂಕಷ್ಟದಲ್ಲಿರುವವರಿಗೆ ನೆರವಾಗುವ ಇಂತಹ ಕಾರ್ಯಗಳು ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗಲಿ ಎಂದು ಹರ್ಷ ವ್ಯಕ್ತಪಡಿಸಿದ್ರು. ಆಟೋರ ಬಾಧೆ ಆಟೋರಿಗೆ ಗೊತ್ತಾಗುತ್ತೆ. ಯಾಕೆಂದರೆ ನನ್ನ ಮಗಳಿಗೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ನನ್ನ ಹತ್ರ ಆಟೋ ಇತ್ತು. ಆಟೋ ಮಾರ್ಕೊಂಡೆ. ನಾನು ಮನೇಲಿದ್ದೆ. ನನಗೆ ಹರೀಶಣ್ಣ ನನ್ನ ಫ್ರೆಂಡನ್ನು ಕಳಿಸಿ, ಅರುಣ್ ಅಂತ ನನ್ನ ಫ್ರೆಂಡನ್ನು ಕಳಿಸಿ ಮಂಜು ಏನಾಗಿದೆ ಅಂತ ಕೇಳ್ರಿ ಅಂದ್ಬಿಟ್ಟು ಕೇಳಿದಾಗ ನನ್ನ ಅಂಗಡಿ ಹತ್ರ ಕರ್ಸ್ಕೊಂಡ್ರು. ಹರೀಶಣ್ಣ ಕರ್ಸ್ಕೊಂಡು ನನ್ನ ಏನೂ ಕೇಳಲಿಲ್ಲ. ಏನು ನಿನ್ನ ಸಮಸ್ಯೆ, ಯಾಕೆ ಮನೇಲಿದೆಯಾ, ಏನು ನಿನ್ನ ಕತೆ ಅಂತ ಕೇಳಿದ್ರು. ಏನಿಲ್ಲ ಅಣ್ಣ ಈ ಥರ ಆಗಿದೆ ಅಂದೆ. ಏನು ಮಾಡ್ತೀಯಾ ಅಂತ ಕೇಳಿದ್ರು. ಅಣ್ಣ ಆಟೋ ಕೊಡಿಸಿದ್ರೆ ಆಟೋ ಓಡಿಸ್ತೀನಿ. ನಾನು ಕೇಳಲಿಲ್ಲ, ಆದ್ರೂ ಆಟೋ ಕೊಡಿಸ್ತೀನಿ, ಆಟೋ ಓಡಿಸ್ಕೋ, ಆರಾಮಾಗಿ ಜೀವನ ಕಟ್ಕೊ. ನನಗೆ 2 ಹೆಣ್ಮಕ್ಳಿರೋದು ಸರ್. ನಾನು ತುಂಬ ದುಡ್ದು ಬಂದಿರೋನು. ಆದರೆ ನನಗೆ ನಾನು ಕೇಳಲಿಲ್ಲ. ಹರೀಶಣ್ಣ ಹತ್ರ ಹೋಗ್ಬಿಟ್ಟು ಹರೀಶಣ್ಣನೇ ಮಂಜು ನಿನ್ಗೆ ಆಟೋ ಕೊಡಿಸ್ತೀನಿ, ಆಟೋ ಓಡಿಸ್ಕೊ ಅಂದ್ಬಿಟ್ಟು ಯಾವತ್ತು ಕೊಡಿಸ್ಬೇಕು ಅಂದರು. ಅಣ್ಣ ನಿಮಗೆ ಯಾವತ್ತು ಬಂದರೆ ಅವತ್ತು ಕೊಡಿಸ್ರೋಣ ಅಂದರು. ಇವತ್ತು ತಾಯಿ ಆಶೀರ್ವಾದದಿಂದ ನಾನು ನಂಬಿರೋ ಅಣ್ಣನಿಂದ ನನಗೆ ಆಟೋ ಬಂದಿದೆ ಹರೀಶಣ್ಣನ ಮುಖಾಂತರ. ಒಟ್ಟಾರೆ ದಾನ, ಧರ್ಮ ಮತ್ತು ಸಮಾಜ ಸೇವೆಯ ಮೂಲಕ ಗುರುತಿಸಿಕೊಂಡಿರುವ ಹರೀಶ್ ಕೆ ರೆಡ್ಡಿ ಮತ್ತೊಬ್ಬ ಬಡ ಕುಟುಂಬದ ಬದುಕಿಗೆ ಬೆಳಕಾಗುವ ಕೆಲಸ ಮಾಡಿದ್ದಾರೆ. ಉಚಿತ ಆಟೋ ವಿತರಣೆಯ ಮೂಲಕ ಸ್ವಾವಲಂಬಿ ಬದುಕಿಗೆ ದಾರಿ ಮಾಡಿಕೊಟ್ಟ ಈ ಕಾರ್ಯ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.